ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಗುರುವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಶಾಂತಿ ಮನೋಜನ ಹತ್ರ ಕೇಳ್ತಾಳೆ, ಅಂಗಡಿಗೆ ಏನು ಹೆಸರಿಡಬೇಕು ಅಂತಿದ್ದೀರಿ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ರೋಹಿಣಿ ಅಪ್ಪ ಅಲ್ವಾ ಹಣ ಕಳಿಸಿರೋದು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ಅಪ್ಪನ ಹೆಸರು ಇಟ್ಬಿಡ್ತೀವಿ ಅಂತ ಹೇಳ್ತಾನೆ. ಇಲ್ಲ ಅಂದರೆ ಬೇರೆ ಹೆಸರು ಹುಡುಕ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದ್ಯಾಕೋ ಇಲ್ಲ ಪೆಂಗ್ಯ ಮಿಸ್ಸಸ್ ಪೌಡ್ರಮ್ಮ ಅಂತ ಇಟ್ಬಿಡ್ರಿ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಯ್ಯೋ ನೀವು ಇಟ್ಟಿರೋ ಹೆಸರು ಎಲ್ಲರಿಗೂ ಗೊತ್ತಾಗ್ಬಿಡ್ಲಿ ನಾಮಕರಣ ಅಂತ ಹೇಳ್ತಾಳೆ. ಆಗಲ್ಲ ಅಂತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೋಗ್ಲಿ ಲಕ್ಕಿ ಹೋಮ್ ಅಪ್ಲೈನ್ಸ್ ಅಂತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ಅದು ಆಗಲ್ಲ, ಹೋಮ್ ಅಪ್ಲೈನ್ಸನ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅದೇ ಹೆಂಗಿದ್ರು ಲಕ್ಕಿ ಹೆಸರಿಟ್ರೆ ಲಕ್ಕಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅದು ಮಜಾ ಇಲ್ಲ ಕಣೋ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಸರಿ ಇಲ್ವಾ, ಸರಿ, ನಿನಗೆ ತುಂಬ ಹತ್ರವಾದವರು, ನಿನಗೋಸ್ಕರ ಹೋರಾಡೋರು ಹೆಸರಿಟ್ಬಿಡೋ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನನಗೋಸ್ಕರ ಹೋರಾಡೋರು, ನನಗೋಸ್ಕರ ಮಾತಾಡೋರು ಒಬ್ಬರೇ, ಅದು ನನ್ನ ಹೆಂಡ್ತಿ ರೋಹಿಣಿ ಅಂತ ಹೇಳ್ತಾನೆ. ಗೋಸ್ಕರ ಎಷ್ಟು ಹೋರಾಡಿದಾಳೆ, ಯಾರು ಒಂದು ಮಾತು ಹೇಳಕ್ಕೆ ಬಿಟ್ಟಿಲ್ಲ, ಇಂಥವಳಿಗೆ ನಾನು ತರಕಾರಿ ಸಾಂಬಾರು ತಿನ್ನಿಸ್ಬೇಕಾ ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಚಾನ್ಸೇ ಇಲ್ಲ, ನಿನಗೆ ಬಿರಿಯಾನಿ ಕೊಡಿಸ್ತೀನಿ ಬಾ, ಅಂಗಡಿಗೆ ನಿನ್ನ ಹೆಸರು ಇಟ್ಬಿಡೋಣ ಅಂದ್ಕೊಂಡು ಆ ಕಡೆ ಹೋಗ್ತಾರೆ. ಶಾಂತಿ ಬೇಜಾರಾಗಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಅದನ್ನು ಗಮನಿಸ್ತಾನೆ ರಂಗನಾಥ್. ಹೇಳ್ತಾನೆ, ಶಾಂತಿ ಊಟ ಮಾಡು ಅಂತೇಳಿ. ರೋಹಿಣಿ ಹತ್ರ ಹೇಳ್ತಾ ಇರ್ತಾನೆ, ಇಬ್ಬರ ತಲೆಯಲ್ಲಿ ಒಂದು ಹೆಸರು ಬರಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಮನೆ ದೇವ್ರ ಹೆಸರು ಬಿಳಿಗಿರಿ ರಂಗನಾಥ ಅಂತ, ಬಿಳಿಗಿರಿ ರಂಗನಾಥ ಹೋಮ್ ಅಪ್ಲೈನ್ಸನ್ಸ್ ಅಂತ ಇಟ್ಬಿಡೋಣ ಅಂತ ಹೇಳ್ತಾನೆ. ರೋಹಿಣಿ ಬೇಡ ಅಂತಾಳೆ, ಹೆಸರು ಅಂತಾಳೆ. ಮನೋಜು, ರೋಹಿಣಿ ಹೋಮ್ ಅಪ್ಲೈನ್ಸನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹಾಂ ಚೆನ್ನಾಗಿದೆ, ಈ ಹೆಸರು ಇಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಆಸೆ ನೋಡು ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ, ರೋಮ್ ಅಂತ ಇಟ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೇಳ್ತಾಳೆ, ರೋಮ್ ಹೋಮ್ ಅಪ್ಲೈನ್ಸಸ್ ಹಂಗಂದ್ರೆ ಏನು, ಯಾರದು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ರೋ ಅಂದರೆ ರೋಹಿಣಿ, ಅಂದರೆ ಮನೋಜು ಅಂತ ಹೇಳ್ತಾನೆ. ಇಷ್ಟ ಆಗಿಲ್ಲ ಅಂತ ಹೇಳ್ತಾಳೆ ರೋಹಿಣಿ. ಅದಕ್ಕೆ ಇಷ್ಟ ಆಗಿಲ್ವಾ, ಹೋಗ್ಲಿ ಬಿಡು ಅಂತ ಹೇಳ್ತಾನೆ ಮನೋಜು. ನಮ್ಮ ಹೆಸರು ಇಷ್ಟ ಆಗಿಲ್ವಾ, ಹೋಗ್ಲಿ ಬಿಡು, ಯಾರ ಹೆಸರು ಇಡೋಣ, ನಿಮ್ಮ ಅಪ್ಪನ ಹೆಸರೇ ಇಟ್ಬಿಡೋಣ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನಮ್ಮಪ್ಪ ಏನಾದರೂ ದುಡ್ಡು ಕೊಟ್ರಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಆ ಥರ ನೋಡೋಕೆ ಹೋದರೆ ಛಾಯಾ ಹೆಸರು ಇಡಬೇಕು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅವಳು ಇನ್ನೂ ನೀವು ಮರ್ತಿಲ್ವೋ ಅಂತ ಕೇಳ್ತಾಳೆ. ಮನೋಜ್ ಹೇಳ್ತಾನೆ, ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ದು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನನಗೆ ಗೊತ್ತಿದೆ ನೀವು ಇನ್ನೂ ಅವಳ ನೆನಪಲ್ಲೇ ಇದ್ದೀರಿ ಅಂತೇಳಿ ಅಂತಾಳೆ. ಇಲ್ಲ ಅಂತ ಹೇಳ್ತಾನೆ ಮನೋಜು. ಅದಕ್ಕೆ ರೋಹಿಣಿ ಕೋಪದಿಂದ ಮನೋಜ್ನ ತಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಮಧುರ್ ಪ್ರಾಮಿಸ್ ಇಲ್ಲಮ್ಮ ಅಂತ ಹೇಳ್ತಾನೆ. ಹೇಳ್ತಾಳೆ, ನಮ್ಮ ಅಂಗಡಿಗೆ ನಿಮ್ಮ ಅಮ್ಮನ ಹೆಸರಿಟ್ಟರೆ ಹೇಗಿರುತ್ತೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಬೇಕಾಗಿಲ್ಲ. ನೀನು ಹೇಳ್ತಾಳೆ, ಯಾಕೆ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಯಾವುದಾದ್ರೂ ಲಕ್ಕಿಯಾಗಿ ಬೇಕು, ಅಮ್ಮನ ಹೆಸರು ಸರಿ ಬರಲ್ಲ, ಅಮ್ಮನ ಹೆಸರು ಲತ್ತೆ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ಪಾಪ ಮನೋಜ್ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ನಿನ್ನ ಪಾರ್ಲರ್ಗೆ ಅಮ್ಮನ ಹೆಸರಿಟ್ಟೆ, ಹೋಗಿ ಹಾಕ್ಸ್ಕೊಂಡು ಹೋಯ್ತು. ಹಾಗೆ ಮೀನಾ ತಳ್ಳೋ ಬಂಡಿಗೆ ಅಮ್ಮನ ಹೆಸರಿಟ್ಲು, ಅದು ಹೋಯ್ತು. ಅದೇ ರೀತಿ ನನ್ನ ಬಿಸ್ನೆಸ್ಗೂ ಅಮ್ಮನ ಹೆಸರಿಟ್ಟರೆ ಅದು ಹೊರಟೋಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹೇಳ್ತಾಳೆ, ನೀವೇನು ಮಾತಾಡ್ತಾ ಇದ್ದೀರಿ ಮನೋಜ್, ಇದನ್ನೇನಾದರೂ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಅವರು ಅಂತ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, ಇದೇ ಸತ್ಯ ರೋಹಿಣಿ, ನಾನು ಅಮ್ಮನ ಹೆಸರು ಮಾತ್ರ ಇಡಲ್ಲ ಅಂತೇಳಿ. ಕೇಳಿಸ್ಕೊಂಡು ಸೂರ್ಯ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು, ಏನೋ ಪೆಂಗ್ಯ ಈ ಥರ ಮಾತಾಡ್ತೀಯಲ್ಲೋ, ಹಿಂಗಿದೆ ಮೈಗೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಕೇಳದೆ ನಮ್ಮ ರೂಮ್ ನುಗ್ತೀರಾ ಅಂತ ಹೇಳ್ತಾಳೆ. ಹೇಳ್ತಾನೆ, ನಾನು ಹಾಗೆ ನುಗ್ಗೋದು, ಏನು ಕಂಪ್ಲೇಂಟ್ ಕೊಡ್ತೀಯೋ ಕಂಪ್ಲೇಂಟ್ ಕೊಟ್ಕೋಗಿ. ರೋಹಿಣಿ ಹೇಳ್ತಾಳೆ, ಏನು ಬಂದಿದ್ದ ವಿಷಯ ಅದು ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನಿಮ್ಮ ಅಂಗಡಿಗೆ ಒಳ್ಳೆ ಹೆಸರಿದೆ ಅಂತ, ಏನದು ಅಂತ ಕೇಳ್ತಾನೆ ಮನೋಜು. ಅದಕ್ಕೆ ಸೂರ್ಯ ಹೇಳ್ತಾನೆ, ಸಕ್ಕರೆ ಬಯಲು ಶಾಂತಿ ಅಂತ ಹೋಮ್ ಅಪ್ಲೈನ್ಸನ್ಸ್ ಅಂತ ಇಡಬೇಕು ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ಜನಕ್ಕೆ ಬೋರ್ಡ್ ನೋಡಿದ ತಕ್ಷಣ ಒಳಗಡೆ ಬರಬೇಕು ಅಂತ ಅನಿಸ್ಬೇಕು ಕಣೋ ಅಂತೇಳಿ. ಹೇಳ್ತಾನೆ, ಜನರಿಗೆ ಅವಶ್ಯಕತೆ ಇದ್ರೇ ಬರೋದು, ಅವ್ರ ಒಳಗಡೆ ಬಂದಮೇಲೆ ಉಳಿಸ್ಕೊಳ್ಳೋದು ಬಿಡೋದು ನಿನ್ನ ಇದು ಅಂತ ಹೇಳ್ತಾನೆ. ಮನೋಜ್ ಹೇಳ್ತಾನೆ, ನಮ್ಮ ಅಂಗಡಿ ನಮ್ಮ ಬಿಸ್ನೆಸ್, ನೀನು ಯಾಕೋ ತಲೆ ಕೆಡ್ಸ್ಕೊಂತೀಯ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನೀನು ಕೃತಜ್ಞತೆ ಅನ್ನೋದೇ ಇಲ್ವೇನೋ ಅಂತೇಳಿ. ರೋಹಿಣಿ ಹೇಳ್ತಾಳೆ, ಕೃತಜ್ಞತೆಗೂ ಹೆಸರಿಡೋದಕ್ಕೂ ಏನ್ರಿ ಸಂಬಂಧ, ಇವ್ರಿಗೂ ಇವ್ರ ತಾಯಿ ಮೇಲೆ ಅಭಿಮಾನ ಇದೆ ಅಂತೇಳಿ. ಸೂರ್ಯ ಹೇಳ್ತಾನೆ, ಎಷ್ಟು ಅಭಿಮಾನ ಇದೆ ಅಂತ ನನಗೆ ಗೊತ್ತಿದೆ ಅಂತೇಳಿ ಫೋನಲ್ಲಿ ರೆಕಾರ್ಡ್ ಮಾಡಿರೋದನ್ನ ತೋರಿಸ್ತಾನೆ. ರೋಹಿಣಿ ಹೇಳ್ತಾಳೆ, ಮ್ಯಾನಸ್ ಇಲ್ವೇನ್ರಿ ನಿಮಗೆ, ರೂಮ್ ಹತ್ರನೇ ನಿಂತ್ಕೊಂಡು ಗಂಡ ಹೆಂಡತಿ ಮಾತಾಡಿರೋದು ರೆಕಾರ್ಡ್ ಮಾಡ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, SP ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಹಾಡ್ತಾ ಇದ್ದಾರೆ ಅಂತೆಲ್ಲ ರೆಕಾರ್ಡ್ ಮಾಡಿದ್ದು, ಸಕ್ಕರೆ ಹೆಸರು ಬಂದಿದ್ದಕ್ಕೆ ಕೇಳಿಸ್ಕೊಂಡಿದ್ದು, ನಾನು ರೆಕಾರ್ಡ್ ಮಾಡಿದ್ದು ಅಂತ ಹೇಳಿ. ಮೂರ್ಛೆ ತಪ್ಪಿ ಬಿದ್ದಿದ್ರು ನಿನ್ನ ಹೆಸರು ಕೇಳಿದ್ರೆ ಎದ್ದು ಬಿಡ್ತಾರೆ, ಯಾರ ಪಾಲಿಗೂ ಅವರು ಕಹಿ ಆದರೂ ನಿನ್ನ ಪಾಲಿಗೆ ಅವ್ರು ಸಿಹಿಯಾಗೇ ಇದ್ದಾರೆ, ಯಾರೇನೇ ಅಂದರೂ ನಿನ್ನ ಕಡೆನೇ ಇದ್ದು ಹೋರಾಡ್ತಾರೆ, ಅಂಥವ್ರ ಹೆಸರು ನಿನಗೆ ಲತ್ತೇನಾ ಅಂತ ಹೇಳ್ತಾನೆ. ಮೀನಾ ಹೊರಗಡೆಯಿಂದ ಕೇಳಿಸ್ಕೊತಾ ಇರ್ತಾಳೆ.
ಅದೇ ಸೂರ್ಯ ಹೇಳ್ತಾನೆ, ಎಷ್ಟು ಸರಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು ನಾನು ಸ್ವಾಭಿಮಾನ ಬಿಟ್ಟು ಇಲ್ಲಿರೋದು ಇಂಥ ಅಭಿಮಾನದಿಂದನೇ ಕಣೋ ಅಂತ ಹೇಳ್ತಾ ಇರ್ತಾನೆ. ಎಲ್ಲ 9 ತಿಂಗಳು ಎತ್ತಿ ಭೂಮಿಗೆ ಬಿಸಾಕ್ಬಿಟ್ರು, ಆದರೆ ನಿನ್ನನ್ನು ಇವಾಗವರೆಗೂ ಸೆರಗಲ್ಲಿ ಗಂಟಾಕೊಂಡು ನಿನ್ನನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಕಣೋ, ಅವ್ರು ನಿನ್ನ ಜೀವನ ಪೂರ್ತಿ ಋಣಿಯಾಗಿರ್ಬೇಕು ಕಣೋ ಅಂತ ಹೇಳ್ತಾನೆ. ತಾಯಂದ್ರು ಎಲ್ಲಿ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾರೋ ಅಂತ ಭಯ ಪಡ್ತಾ ಇರ್ತಾರೆ, ಆದರೆ ಇಲ್ಲಿ ನಿಮ್ಮಮ್ಮ ನಿನ್ನನ್ನೆಲ್ಲಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೋ ಅಂತ ನಿನಗೆ ಕಾವಲಾಗಿದ್ದಾರಲ್ವೋ ಅಂತ ಹೇಳ್ತಾನೆ. ನಾಚಿಕೆ ಆಗಲ್ವೇನೋ ನಿನಗೆ ಅಂತ ತಾಯಿ ಬಗ್ಗೆ ಮಾತಾಡೋಕ್ಕೆ? ಮೈಯಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ರಕ್ತ ಹರಿತಾ ಇರುತ್ತೆ, ಸಕ್ಕರೆ ಮೈಯಲ್ಲಿ ಕೆಟ್ಟ ರಕ್ತ ಹರಿತಾ ಇತ್ತು ಏನೋ, ಅದೇ ನಿನ್ನ ರೂಪದಲ್ಲಿ ಬಂದ್ಬಿಟ್ಟಿದೆ. ರೋಹಿಣಿ ಹೇಳ್ತಾಳೆ, ನೀವು ಈ ರೀತಿ ಎಲ್ಲ ಮಾತಾಡಬೇಡಿ, ನಮಗೂ ಅತ್ತೆ ಹೆಸರು ಇಡಬೇಕು ಅಂತಿದೆ ಅಂತ ಹೇಳ್ತಾಳೆ. ನಮಗೂ ಅಭಿಮಾನ ಇದೆ ಅತ್ತೆ ಮೇಲೆ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ನಿನಗೆಲ್ಲ ಹೇಳ್ತಾ ಇರೋದು, ಇವನಿಗೆ ಅಭಿಮಾನ ಇರಬೇಕು ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾನೆ. ಹಾಗೆ ಹೇಳ್ತಾನೆ, ಪೌಡ್ರಮ್ಮ ಯಾವುದಕ್ಕೂ ಹುಷಾರಾಗಿರಬೇಕು ನೀನು, ಯಾಕಂದರೆ ಇವನು ಅನ್ನಕ್ಕೆ ಬೆಲೆ ಕೊಡಲ್ಲ, ಇನ್ನು ಅನ್ನ ತಿಂದಿದ್ದ ತಟ್ಟೆಗೆ ಬೆಲೆ ಕೊಡ್ತಾನ ಅಂತ ಹೇಳ್ತಾನೆ. ಇನ್ನು ನಿನಗೂ ಯಾಮಾರಿಸ್ಬಿಡ್ತಾನೆ, ಹುಷಾರು ಜೋಪಾನ ಅಂತ ಹೇಳ್ತಾನೆ. ಹೆಸರು ಏನಾದರೂ ಇಟ್ಟಿಲ್ಲ ಅಂದರೆ ಪೆಂಗ್ಯ ಅಷ್ಟೇ ನಿನ್ನ ಉದ್ಲಾಡ್ಸ್ಕೊಂಡು ಹೊಡಿತೀನಿ, ಅವತ್ತು ಹೊಡೆದಿದ್ನೆಲ್ಲ ನೆನಪಿದೆಯಾ? ಆ ರೀತಿ ನೀನು ಯಾವತ್ತು ಅಂಗಡಿಗೆ ಹೆಸರಿಟ್ಟು ಬೋರ್ಡ್ ಹಾಕ್ತೀಯ ಅವಾಗವರೆಗೂ ಈ ರೆಕಾರ್ಡ್ ನನ್ನ ಹತ್ರನೇ ಇರುತ್ತೆ, ಆವಾಗಲೇ ಡಿಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಲ್ಲಿಂದ. ಸೂರ್ಯ ಮೀನಾ ಹತ್ರ ಹೇಳ್ತಾನೆ, ಒಂದು ಲೋಟ ಕಾಫಿ ಮಾಡ್ಕೊಂಡು ಬಂದ್ಕೊಡು ಅಂತೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಯಾರೇನು ಹೇಳ್ತಾರೋ ಅದೇ ಮಾಡ್ಕೊಂಬರೋದೇ ಅಷ್ಟೇ ಅಲ್ವಾ ನನ್ನ ಕೆಲಸ ಅಂತ ಹೇಳ್ತಾಳೆ. ಸೂರ್ಯ ಕೇಳ್ತಾನೆ, ಯಾಕೆ ಹುಚ್ಚಿಡ್ದಂಗೆ ಮಾತಾಡ್ತಾ ಇದೀಯಾ ಅಂತೇಳಿ. ಅದಕ್ಕೆ ಮೀನಾ, ಕಾಫಿ ತಾನೇ ಮಾಡ್ಕೊಡ್ತೀನಿ ಬಿಡಿ ಅಂತೇಳಿ. ಅದಕ್ಕೆ ಸೂರ್ಯ ಅವಳನ್ನ ತಡೆದು ಹೇಳ್ತಾನೆ, ಯಾಕೆ ಒಂಥರ ಇದೆಯಾ, ಯಾರಾದರೂ ಏನಾದರೂ ಅಂದ್ರಾ ಅಂತ ಹೇಳ್ತಾನೆ. ಹೇಳ್ತಾಳೆ, ಯಾರು ಏನು ಹೇಳಿದ್ರು ನನಗೆ ಬೇಜಾರಾಗಲ್ಲ, ಆದರೆ ನೀವೇನು ಹೇಳ್ದೇ ಇದ್ರೇ ಬೇಜಾರಾಗೋದು ಅಂತ ಹೇಳ್ತಾಳೆ. ಕೇಳ್ತಾನೆ, ನಾನೇನೇ ಮುಚ್ಚಿಟ್ಟಿದ್ದೀನಿ ನಿನ್ನ ಹತ್ರ ಅಂತೇಳಿ. ಹೇಳ್ತಾಳೆ, ಸತ್ಯನಾ ಅಂತೇಳಿ. ಸೂರ್ಯ ಕೇಳ್ತಾನೆ, ಯಾವ ಸತ್ಯನ ಅಂತೇಳಿ. ಒಬ್ಬರ ಬಗ್ಗೆ ಒಳ್ಳೆ ಭಾವನೆ ಇದೆ ಅಂತಂದರೆ ಏನೋ ಇದೆ ಅವರಿಬ್ಬರ ಮಧ್ಯ, ಏನು ಅಂತ ಹೇಳ್ರಿ ಅಂತ ಹೇಳ್ತಾಳೆ. ತಪ್ಪು, ತಾಯಿ ಮಗನ ದೂರ ಮಾಡಿದೆ, ಏನು ಕಾರಣ ಅದು ಅಂತ ಹೇಳ್ರಿ ಅಂತ ಹೇಳ್ತಾಳೆ. ಯಾವ ದೇವ್ರ ಶಾಪ ರೀ ತಾಯಿ ಮಗನ ದೂರ ಮಾಡಿರೋದು, ಹೇಳ್ರಿ ಅಂತ ಹೇಳ್ತಾಳೆ. ಸೂರ್ಯ ಬೇಜಾರಿಂದ ಹಾಗೇನಿಲ್ವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಾನು ನಿಮ್ಮ ಅಣ್ಣನ ಜೊತೆ ನೀವು ಮಾತಾಡಿದ್ದು ಕೇಳಿಸ್ಕೊಂಡೆ ಅಂತಾಳೆ. ಕೇಳಿಸ್ಕೊಂಡೆ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅವ್ರು ಮಾತಾಡಿದ್ದು ನೀವು ಯಾಕೆ ಕೇಳಿಸ್ಕೊಂಡ್ರಿ ಅಂತ. ಹೇಳ್ತಾಳೆ, ಇದು ಮನೆ ರೀ, ಒಬ್ಬರಿಂದ ಒಬ್ಬರು ದೂರ ಇರೋಕ್ಕಾಗಲ್ಲ, ನಿಮ್ಗೆ ಇಷ್ಟು ನಿಮ್ಮ ತಾಯಿ ಮೇಲೆ ಪ್ರೀತಿ ಇದ್ದು ನೀವು ಯಾಕೆ ದೂರ ಇದ್ದೀರಾ ಹೇಳ್ರಿ ಅಂತ, ಯಾಕೆ ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ, ಏನು ಅಂತ ಅಪಚಾರ ಆಗಿದೆ ಅಂತ ಹೇಳ್ರಿ ಅಂತ ಹೇಳ್ತಾಳೆ. ನಿಮ್ಮನ್ನು ಮದುವೆ ಆಗಿರೋ ಹೆಂಡ್ತೀರಿ, ನಾನು ನಿಮ್ಮನ್ನು ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀನಿ, ಎಲ್ಲ ಜನ್ಮದಲ್ಲೂ ನೀವೇ ಗಂಡ ಆಗಬೇಕು ಅಂದ್ಕೊಂಡಿದ್ದೀನಿ, ಆ ರೀತಿ ಇರುವಾಗ ಆ ತಾಯಿ ಕರಳನ್ನೇ ಕೊಟ್ಟಿದ್ದಾರೆ, ನಿಮ್ಮನ್ನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಎಷ್ಟು ಸಮಯ ಕೊಟ್ಟಿರ್ತಾರೆ, ನಿಮ್ಮ ಬಟ್ಟೆ ಸ್ವಚ್ಛ ಮಾಡಿ ಎಲ್ಲ ಶುದ್ಧ ಮಾಡಿ ನಿಮ್ಮನ್ನು ಸ್ವಚ್ಛವಾಗಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಅಂಥ ದೇವತೆ ನಿಮ್ಮನ್ನು ಯಾಕ್ರಿ ದ್ವೇಷ ಮಾಡ್ತಾಯಿದ್ದಾರೆ ಹೇಳ್ರಿ ಅಂತ ಕೇಳ್ತಾಳೆ. ನಿಮಗೆ ಸಹಾಯ ಸಿಗುತ್ತೋ ಇಲ್ವೋ, ಆದರೆ ಸಮಾಧಾನ ಸಿಗುತ್ತೆ ಹೇಳ್ರಿ ಅಂತ ಹೇಳ್ತಾಳೆ. ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳಿ ಅಂತ ಹೇಳ್ತಾಳೆ. ಅದು ಅಂತೇಳಿ ಕಾಫಿ ತಗೊಂಬ ಹೋಗು ಅಂತ ಹೇಳ್ತಾರೆ. ನಾನೇನು ಹೇಳೋದು ಇಲ್ಲ, ಏನು ಇದು ಮಾಡಲ್ಲ, ಹೋಗಿ ಕಾಫಿ ತಗೊಂಬ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಮೀನಾ ಹೇಳ್ತಾಳೆ, ನನ್ನ ಹತ್ರನೂ ಹೇಳಲ್ವ ನೀವು ಅಂತ. ಹೇಳಲ್ಲ, ಆಗಲ್ಲ ನನ್ನಿಂದ ಹೇಳೋಕ್ಕೆ, ನೀನು ಕಾಫಿ ಮಾಡ್ಕೊಡೋಕ್ಕಾಗುತ್ತಾ ಇಲ್ವಾ, ಮಾಡ್ಕೊಡೋಕ್ಕಾಗಲ್ಲ ಅಂದರೆ ನಾನು ಬೇಕ್ರಿಯಲ್ಲೋ ಕುಡಿದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲ ರೀ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, 31 ವರ್ಷದಿಂದ ಸತ್ಯ ಸಮಾಧಿ ಆಗೋಗಿದೆ, ಆ ಸಮಾಧಿಯಲ್ಲಿ ಏನು ಹುಡುಕರು ಸಿಕ್ಕಲ್ಲ, ನೀನು ಅದು ತೆಗಿಯಕ್ಕೆ ನೋಡ್ತಾ ಇದೀಯಾ ಆ ಸತ್ಯನ ಅಂತ ಹೇಳ್ತಾನೆ. ಇಲ್ಲಿ ರಂಗನಾಥ್ ಅವರು ಹಾಲಲ್ಲಿ ಬರ್ತಾ ಇರ್ತಾರೆ. ಅವಾಗ ರವಿ ಬರ್ತಾನೆ. ಯಾಕೆ ರವಿ ಇಷ್ಟು ಲೇಟ್ ಆಯಿತು ಅಂತ ಕೇಳ್ತಾರೆ. ಅದಕ್ಕೆ ಅಪ್ಪ ಬರ್ತ್ಡೇ ಪಾರ್ಟಿ ಇತ್ತಪ್ಪ ರೆಸ್ಟೋರೆಂಟಲ್ಲಿ, ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾನೆ. ಹೌದಪ್ಪ ಸರಿ, ಊಟ ಮಾಡ್ದ ಅಂತ, ಅಲ್ಲೇ ಮುಗಿಸ್ಕೊಂಬಂದೆಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಏನು ಮಾಡ್ತಾಯಿದ್ದೀಯಪ್ಪ ನೀನು, ವಾಕಿಂಗ್ ಮಾಡ್ತಾಯಿದ್ದೀಯಾ ಅಂತೇಳಿ. ಇಲ್ಲ, ಗೇಟ್ ಹಾಕಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೀನು ಹೋಗಪ್ಪ, ನಾನು ಗೇಟ್ ಹಾಕ್ಕೊಂಬರ್ತೀನಿ ಅಂತ ಹೇಳ್ತಾನೆ. ರವಿ ರೂಮಿಗೆ ಬರ್ತಾನೆ. ಶ್ರುತಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಶ್ರುತಿ ಅಂತ ಕರೀತಾನೆ. ಅವ್ರಿಗೆ ಹೇಳಲ್ಲ, ಶ್ರುತಿ ಇಳಿ ಅಂತ ಹೇಳ್ತಾನೆ. ಶ್ರುತಿ, ಏನು ರವಿ ನಿಂದು ಅಂತ ಹೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ನನ್ನ ಶರ್ಟು ನನ್ನ ಲುಂಗಿ ಹಾಕ್ಕೊಂಡು ನಾಗವಳ್ಳಿ ಥರ ಡ್ಯಾನ್ಸ್ ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಎಲ್ಲ ನಿನಗೋಸ್ಕರ ರವಿ ಅಂತೇಳಿ. ಅದಕ್ಕಂದರೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ನೀನು ಹೋಟ್ಲಲ್ಲಿ ಆರಾಮಾಗಿ ಕೆಲಸ ಮಾಡ್ತಾ ಇರ್ತೀಯ, ನಾನು ಇಲ್ಲಿ ಇರ್ತೀನಲ್ಲ, ನಿನ್ನ ಮಿಸ್ ಮಾಡ್ಕೊತೀನಿ, ಅದು ಅಲ್ಲದೆ ನೀನು ಲೇಟಾಗಿ ಬಂದಿದೆಯಲ್ವಾ. ಅದಕ್ಕೆ ರವಿ ಹೇಳ್ತಾನೆ, ಸಾರಿ ಬೇಬಿ, ರೆಸ್ಟೋರೆಂಟಲ್ಲಿ ಯಾವುದೋ ಬರ್ತ್ಡೇ ಪಾರ್ಟಿ ಇತ್ತು, ಅದಕ್ಕೆ ಲೇಟ್ ಆಗೋಯಿತು ಅಂತಾನೆ. ಹೇಳ್ತಾಳೆ, ಅದಕ್ಕೆ ನಾನು ನಿನ್ನನ್ನು ಮಿಸ್ ಮಾಡ್ಕೊಳೋಕ್ಕೆ ಇಷ್ಟಪಡಲ್ಲ, ಆತ್ಮ ಮೈಯಲ್ಲಿ ಬಂದಿದೆ ಅಂತೇಳಿ ನಿನ್ನ ಶರ್ಟು ಲುಂಗಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ. ಆತ್ಮ ಬರೋದೇ ಮೈ ಮೇಲೆ ಬೇಬಿ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಆ ಥರ ಅಲ್ಲ ಅಂತ, ಒಳಗಿದೆಯಾ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ನನ್ನ ಮೇಲೆ ಅಷ್ಟೊಂದು ಲವ್ವ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹೇಳ್ತೀನಿ, ನನ್ನ ಫಸ್ಟು ಕೂಸು ಮರಿ ಮಾಡು ಅಂತ ಹೇಳ್ತಾಳೆ. ಹೇಳ್ತಾಳೆ, ನೀವಿಲ್ಲ ಅಂದರೆ ನನಗಿರೋಕ್ಕೆ ಆಗಲ್ಲ ಗೊತ್ತಾ, ಅದಕ್ಕೆ ಈ ಥರ ಸೆಟಪ್ ಹಾಕ್ಕೊಂಡಿರೋದು ಅಂತ ಹೇಳ್ತಾಳೆ.
ನಾನು ಬನ್ನಲ್ಲ, ಬಟ್ಟೆ ಬಿಚ್ಚಾಕಿ ನಿನ್ನ ಬಟ್ಟೆ ಹಾಕು ಅಂತ ಹೇಳ್ತಾನೆ. ಹೇಳ್ತಾಳೆ ಹಾಗಾದರೆ ನನ್ನ ಮೇಲೆ ಲವ್ ಅಷ್ಟೇ ಅಂತ ಆಯಿತು ಅಂತ ಹೇಳ್ತಾನೆ. ಇಲ್ಲ ಬೇಬಿ, ನಾನು ತುಂಬ ಇಷ್ಟಪಡ್ತೀನಿ ನಿನ್ನನ್ನು ಅಂತೇಳಿ. ಹೇಳ್ತಾಳೆ ಇಷ್ಟಪಡ್ತೀನಿ ಅಂತ ಪ್ರೂವ್ ಮಾಡಬೇಕಲ್ಲ ನೀನು ಅಂತ ಹೇಳ್ತಾನೆ. ಶ್ರುತಿ ನೀನೇನು ದಡ್ಡಿನ, ನಾವು ಆಗಿರೋದೇ ಲವ್ ಮ್ಯಾರೇಜ್, ಇನ್ನೇನು ಪ್ರೂವ್ ಮಾಡಬೇಕಾ ಅಂತ ಹೇಳ್ತಾನೆ. ಹೇಳ್ತಾಳೆ ಆಗಲ್ಲ ಬೇಬಿ, ನಿನಗೆ ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ ಪ್ರೂವ್ ಆಗಬೇಕು ಅಂತ ಹೇಳ್ತಾಳೆ. ಹೌದಾ, ಅದಕ್ಕೇನು ಮಾಡಬೇಕು ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ನೀನು ಕಂಟಿನ್ಯೂ ಮಾಡು ಕೂಸುಮರಿ, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಹೇಳ್ತಾಳೆ ನಿನ್ನ ಮೇಲೆ ನನಗೆ ತುಂಬ ಲವ್ ಇರೋದ್ರಿಂದ ನಾನು ನಿನ್ನ ಬಟ್ಟೆ ಹಾಕ್ಕೊಂಡು ನಾನು ಪ್ರೂವ್ ಮಾಡಿದೆ. ಅದಕ್ಕೆ ರವಿ ಹೇಳ್ತಾನೆ ಓ ಹಾಗೆ ನಾನು ನಿನ್ನ ಬಟ್ಟೆ ಹಾಕ್ಕೊಂಡು ಪ್ರೂವ್ ಮಾಡಬೇಕಾ ನೈಟಿ ಹಾಕ್ಕೊಂಡು ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಆ ನೈಟಿ ಒಳ್ಳೆ ಚಾಯ್ಸು, ನಾನು ಸ್ಯಾರಿ ಕೊಡೋಣ ಅಂದ್ಕೊಂಡಿದ್ದೆ ಅಂತ ಹೇಳ್ತಾಳೆ. ರವಿ ಹೇಳ್ತಾನೆ ನನ್ನ ಕೈಯಲ್ಲಿ ಅದೆಲ್ಲ ಆಗಲ್ಲ ಅಂತ ಹೇಳ್ತಾನೆ. ಆದರೆ ನನ್ನ ಮೇಲಿರೋ ಲವ್ ಇಷ್ಟೇ ಅಂತ ಆಯಿತು ಅಂತ ಹೇಳ್ತಾಳೆ. ಹೇಳ್ತಾನೆ ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಮ್ಮ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಹಾಗಾದ್ರೆ ನೈಟಿ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾ ಇದೆಯಾ ಅಂತ. ರವಿ ಹೇಳ್ತಾನೆ ಲವ್ ಇದ್ದರೆ ಹಾರ್ಟಲ್ಲಿರುತ್ತೆ, ನೈಟಿಯಲ್ಲಿರಲ್ಲ, ನೈಟಿ ಹಾಕ್ಕೊಂಡು ಈ ರೂಮಲ್ಲಿ ಓಡಾಡ್ಬಿಟ್ರೆ ಆಗುತ್ತಾ ಅಂತ ಹೇಳ್ತಾನೆ. ಹೇಳ್ತಾಳೆ ಬೇಬಿ ಆ್ಯಕ್ಚುಲಿ ನೀನು ನೈಟಿ ಹಾಕ್ಕೊಂಡು ಈ ನೈಟಲ್ಲಿ ನನಗೆ ಟೀ ತಂದು ಕೊಡಬೇಕು ಅಂತ ಹೇಳ್ತಾಳೆ. ರವಿ ಹೇಳ್ತಾನೆ ಟೀನ ಅದೆಲ್ಲ ನನ್ನಿಂದ ಆಗಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಹಾಗೆ ಮಾಡಿದ್ರೇ ನನ್ನ ಮೇಲೆ ನಿಮ್ಗೆ ಲವ್ ಇದೆ ಅಂತ ಪ್ರೂವ್ ಆಗೋದು ಅಂತ ಹೇಳ್ತಾನೆ ಆಗಲ್ಲ ಶ್ರುತಿ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಯಾರ್ಯಾರು ಪ್ರೀತಿಗೋಸ್ಕರ ಏನೇನೋ ಮಾಡ್ತಾರೆ, ಆಫ್ಟರ್ ಆಲ್ ನಿನಗೆ ಹೋಗಿ ನೈಟಿ ಹಾಕ್ಕೊಂಡು ಟೀ ಮಾಡ್ಕೊಂಡು ಎತ್ಕೊಂಬರೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ನನ್ನನ್ನು ಅಂತ ಹೇಳ್ತಾಳೆ. ನನ್ನ ಎಮೋಷ್ನಲ್ ಜೊತೆ ಆಟ ಆಡಬೇಡ, ನೈಟಿ ಹಾಕ್ಕೋತೀಯೋ ಇಲ್ವೋ ಅಂತ ಹೇಳ್ತಾಳೆ. ನೈಟಿ ಹಾಕ್ಕೊಂತಾನೆ ರವಿ. ಅದಕ್ಕೆ ಶ್ರುತಿ ಹೇಳ್ತಾಳೆ ಎಷ್ಟು ಮುದ್ದ ಕಾಣಿಸ್ತಾ ಇದೆಯಾ ಬೇಬಿ ಅಂತ ಹೇಳ್ತಾಳೆ. ಟೀ ಮಾಡ್ಕೊಂಬರ್ತೀಯಾ ಬೇಬಿ ಅಂತ ಹೇಳ್ತಾಳೆ. ಹೋಗ್ತೀನಿ, ಆದರೆ ಶಬ್ದ ಮಾಡಬೇಡ, ಮನೇಲಿರೋರೆಲ್ಲ ಎದ್ದು ಬಿಡ್ತಾರೆ ಅಂತ ಹೇಳ್ತಾನೆ. ಕಿಚನ್ಗೆ ಬರ್ತಾನೆ, ಯಾರಿಗೂ ಕಾಣಿಸ್ತೀರಾ, ಬಾಗಿಲು ಹಾಕ್ಕೊತಾನೆ. ಅಲ್ಲಿ ಹೇಳ್ತಾನೆ ನೈಟಿ ಬೇಕಾದ್ರೆ ತೆಗೊಡ್ಬೋದು, ಟೀ ಮಾಡಿಕೊಡು ಅಂದರೆ ಮಾಡ್ಕೊಬೋದು, ಆದರೆ ನೈಟಿ ಹಾಕ್ಕೊಂಡು ಟೀ ಮಾಡೋದಿದೆಯಲ್ಲ ಯಾರಾದರೂ ನೋಡಿಬಿಟ್ರೆ ಅಯ್ಯೋ ದೇವ್ರೆ ಅಂತ ಹೇಳ್ತಾನೆ. ಟೀ ಮಾಡ್ತಾ ಇರ್ತಾನೆ. ರೋಹಿಣಿ ಬಂದು ನೀರು ಇಟ್ಕೊಂಡು ಹೋಗ್ತಾಳೆ, ಬಚ್ಚಿಟ್ಕೊತಾನೆ ರವಿ. ರವಿ ತಾನಾಗಿ ಮಾತಾಡ್ಕೊತಾನೆ ಅದಕ್ಕೆ ಏನಾದರೂ ಈ ಗೆಟಪ್ಪಲ್ಲಿ ನಾನು ನೋಡ್ಬಿಟ್ಟಿದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತಾ ಇತ್ತು ಅಂತ. ಇಲ್ಲಿ ಶಾಂತಿ ನಿದ್ದೆ ಬರದೆ ರೂಮಲ್ಲಿ ಓಡಾಡ್ತಾ ಇರ್ತಾಳೆ. ಅದಕ್ಕೆ ರಂಗನಾಥ್ ಅವ್ರು ಕೇಳ್ತಾರೆ ಇಷ್ಟೊತ್ತಾದರೂ ಏನೇ ಓಡಾಡ್ತಾ ಇದೆ, ಮಲಗ್ದೀರಾ ಅಂತೇಳಿ. ಹೇಳ್ತಾರೆ ಹೊಟ್ಟೆ ಹಸಿತಾ ಇದೆ ಅಂತೇಳಿ. ರಂಗನಾಥ್ ಅವ್ರು ಹೇಳ್ತಾರೆ ಹೊಟ್ಟೆ ತುಂಬ ತಿಂದು 1 ಗಂಟೆ ಕೂಡ ಆಗಿಲ್ಲ ಅಂತ ಹೇಳ್ತಾನೆ. ರೀ ನಾನು ತಿಂದಿಲ್ಲ ಅಂತ ಹೇಳ್ತಾಳೆ. ಮತ್ತು ಇವಾಗ ತಿಂದರೆ ಅವತ್ತಾಗಿರೋ ರೀತಿ ಆಗುತ್ತೆ ಅಂತ ಹೇಳ್ತಾನೆ. ಒಂದು ತುತ್ತು ಕಮ್ಮಿ ತಿಂತೀನಿ ಬಿಡ್ರಿ, ಯಾಕೆ ಹಿಂಗೆ ಆಡ್ತೀರಿ ನೀವು ಅಂತ ಹೇಳ್ತಾನೆ. ಆ ದೇವರು ನಮ್ಮ ಆರೋಗ್ಯಕ್ಕೂ ಮತ್ತು ಆಹಾರಕ್ಕೂ ಒಂದು ಲಿಂಕ್ ಕಳಿಸಿದ್ದಾನೆ, ಅದನ್ನು ನಾವು ಹಾಳು ಮಾಡ್ಕೊಬಾರ್ದು ಅಂತ ಹೇಳ್ತಾನೆ ರಂಗನಾಥ್. ಹೇಳ್ತಾಳೆ ನಾನು ಏನು ಮಾಡು ಅಂತ ಹೇಳ್ತೀರಿ ಅಂತೇಳಿ. ಅದಕ್ಕೆ ರಂಗನಾಥ್ ಹೇಳ್ತಾರೆ ಬಿಸಿಯಾಗಿ ಹಾಲು ಕಾಯಿಸ್ಕೊಂಡು ಕುಡಿ, ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ನಿಮಗೂ ತರಲಾ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾರೆ ಬೇಡಮ್ಮ ತಾಯಿ, ನೀನು ಕುಡ್ಕೊಂಡು ನಾನು ಕುಡಿದ್ರೆ ಸಾಕು, ನನ್ನನ್ನು ಎಬ್ಬರಿಸದೇ ಇದ್ದರೆ ಸಾಕು ಅಂತ ಹೇಳ್ತಾನೆ. ಇಲ್ಲಿ ಶಾಂತಿ ಕಿಚನ್ ಬಾಗಿಲು ಓಪನ್ ಮಾಡ್ತಾಳೆ. ನೋಡಿ ರವಿ ನಿಂತಿರೋದು ನೋಡಿ ಆಶ್ಚರ್ಯವಾಗಿ ಅಯ್ಯಯ್ಯೋ ಆಲ್ರೆಡಿ ಕಳ್ಳಿ ನುಗ್ಗಿಬಿಟ್ಟಿದ್ದಾಳೆ ಅಂತ ಮೆತ್ತಗೆ ಮಾತಾಡ್ಕೊತಾಳೆ. ಕಟ್ ಬೇರೆ ಮಾಡ್ಕೊಂಬಿಟ್ಟವಳಲ್ಲ, ಅಯ್ಯೋ ಏನು ಮಾಡೋದು ಅಂತ ಅಮ್ಮ ಹೇಳ್ತಾಳೆ. ಬಾಗಿಲು ಲಾಕ್ ಮಾಡಿಕೊಂಡು ಹೇಳ್ತಾಳೆ ಕಳ್ಳಿ ಬನ್ರೋ ಅಂತ ಕಿರ್ಚ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ನಾಳಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಓದ್ತೀನಿ.